ಶ್ರೀ ಗುರುಭ್ಯೋ ನಮಃ. ಹರಿ ಓಂ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಎಲ್ರಿಗೂ ಶೇರ್ ಮಾಡಿ. 2024 ಮೇ ತಿಂಗಳಲ್ಲಿ ತುಲಾರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ. ತುಲಾರಾಶಿಯವರಿಗೆ ಮೇ 14ರ ನಂತರ ವಿಶೇಷವಾಗಿ ರವಿಯ ಅನುಗ್ರಹ ಪ್ರಾರಂಭ ಆಗ್ತಾ ಇದೆ. ಆ ರವಿಯ ಅನುಗ್ರಹ ಏನಪ್ಪ ಅಂದರೆ ನಿಮಗೆ ವಿವಾಹ ಸಂಬಂಧಗಳು ಕೂಡಿ ಬರುವಂಥ ಕಾಲ ಚೆನ್ನಾಗಿದೆ. ಯಾರ್ಯಾರು ಮದುವೆಗೆ ಪ್ರಯತ್ನ ಪಡ್ತಾ ಇದ್ದೀರಿ ಅಂಥವ್ರಿಗೆಲ್ಲರಿಗೂ ಶುಭವಾರ್ತೆಗಳು, ಸೆಟ್ಲಾಗುವಂತಹ ಯೋಗ ಚೆನ್ನಾಗಿದೆ. ಹಾಗೂ ವಧುವರರು ಶ್ರೀಮಂತ ಸಂಬಂಧಗಳು ಕೂಡಿ ಬರುವಂತಹ ಯೋಗ ಅಂದರೆ ನಿಮ್ಮ ಹುಡುಗ ನಿಮ್ಮ ಹುಡುಗಿ ಏನು ಓದಿರ್ತಾರೆ, ಏನು ಆಸ್ತಿ ಇರ್ತಾರೆ, ಆ ಲೆವೆಲ್ ಸಿಗುವಂತಹ ವಧುವರರು. ಯಾವುದೇ ಕಾರಣ ಕಡಿಮೆ ಬರುವಂಥ ಯೋಗ ಏನಿಲ್ಲ. ಅಲ್ಲಿ ನಿಮಗೆ ಇಬ್ಬರದು ಲೆವೆಲ್ ಒಂದೇ ಲೆವೆಲ್, ವಿದ್ಯೆ ಒಳಗಾಗಲಿ, ಹಣದಲ್ಲಾಗಲಿ, ಗೌರವದಲ್ಲಾಗಲಿ ಒಂದೇ ರೀತಿ ಇರುವಂತಹ ಶ್ರೀಮಂತಿಕೆ ಇರುವಂತಹ ವಧುವರರ ಒಂದು ಸಮಾಗಮನವಾಗ್ತದೆ. ಹಾಗಾಗಿ ಈ ತಿಂಗಳಲ್ಲಿ ತುಲಾರಾಶಿಯವರು ಯಾರು ಪ್ರಯತ್ನ ಮಾಡ್ತಾರೆ ವಿವಾಹಕ್ಕೆ, ಅಂಥವರಿಗೆ ಉತ್ತಮವಾದ ವಿವಾಹಗಳು ನೆರವೇರುವಂಥ ಕಾಲ ಬಂದಿದೆ. ಸರ್ಕಾರ ಉದ್ಯೋಗ ಸಿಗುವಂಥ ಚಾನ್ಸಸ್, ಸರ್ಕಾರ ಕೆಲಸಕ್ಕೆ ಯಾರು ಪ್ರಯತ್ನ ಪಡ್ತಾ ಇದೆ ತುಲಾರಾಶಿಯವರು ಅಂಥವರು ಯಾವ ಒಳ್ಳೆ ಸರ್ಕಾರಿ ಕೆಲಸ ಸಿಗುವಂಥ ಯೋಗ ಚೆನ್ನಾಗಿದೆ. 14 ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು, ಕೇರ್ಫುಲ್ ಆಗಿರಬೇಕು. ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಭಾಳ ಹುಷಾರಾಗಿರಬೇಕಾಗ್ತದೆ. ನೀವೆಲ್ಲರೂ ಆರೋಗ್ಯಕ್ಕೆ ಸಣ್ಣ ಪುಟ್ಟ ತೊಂದರೆಗಳಾಗ್ತದೆ, ಕೇರ್ಫುಲ್ ಆಗಿರಬೇಕಾಗ್ತದೆ. ನೀವೇನೆಂದರೆ ಸ್ವಲ್ಪ ಮಾತಾಡಬೇಕಾದ್ರೆ ಅಹಂಭಾವ ತೋರಿಸ್ಬಿಡ್ತೀರಿ ತುಲಾರಾಶಿಯವರು, ನಾನೇ ಸರಿ ತೋರಿಸ್ಕೊಂಡು ಹೊರಟಿರ್ತೀವಿ. ಇದು ಭಾಳ ಕಷ್ಟ ಆಗ್ತದೆ. ಹಾಗಾಗಿ ಹುಷಾರಾಗಿರಬೇಕು. ಮತ್ತು ಸ್ವಲ್ಪ ನಿಮ್ಮ ತಂದೆಯವರಿಗೆ ಕಷ್ಟಗಳು ಬರುವಂಥ ಕಾಲ ಮೇ ತಿಂಗಳಲ್ಲಿ, ಹುಷಾರಾಗಿರಿ. ಮತ್ತು ವಿಶೇಷ ರೀತಿಯಲ್ಲಿ ಹಣ ಅನುಕೂಲವಾಗುವಂಥ ಚಾನ್ಸಸ್ ಚೆನ್ನಾಗಿದೆ. ಸರ್ಕಾರದ ಬರುವಂಥ ಹಣಗಳೇನಾಗಿದ್ದರೆ ಬೇಗ ಪ್ರಯತ್ನ ಪಟ್ಟು ಬಂದುಬಿಡ್ತದೆ. ಸರ್ಕಾರದಿಂದ ಯಾವ ಹಣಗಳು ಬರಬೇಕು ಅಂತ ಏನಿರ್ತದೆ ಎಲ್ಲ ಹುಡ್ಕೊಂಬರುವಂಥ ಯೋಗ ಚೆನ್ನಾಗಿದೆ. ಆಸ್ತಿ ವಿಚಾರದಲ್ಲಿ ಏನು ಮಾಡ್ತೀರಿ ಅಂದರೆ ದಾಯಾದಿಗಳಲ್ಲಿ ಸ್ವಲ್ಪ ಕಲಗಳ ಆಗಿಬಿಡ್ತದೆ, ಕೇರ್ಫುಲ್ಲಾಗಿರಿ. ಆಸ್ತಿ ವಿಚಾರದಲ್ಲಿ ಹುಷಾರಾಗಿರಬೇಕು. ಮತ್ತು ದಾಯಾದಿಗಳಿಗೆ ಎಂಬ ಸಂಬಂಧಗಳು ಸಾಲ ಮಾಡಿ ಕೊಟ್ಬಿಡ್ತೀರಿ. ಆ ಸಾಲ ಮಾಡಿಕೊಟ್ರೆ ಆ ದುಡ್ಡು ನಿಮ್ಮ ಜೀವನದಲ್ಲಿ ವಾಪಸ್ ಬರೋದಿಲ್ಲ. ಹಾಗಾಗಿ ದಾಯಾದಿ ಕರಗಳಲ್ಲಿ ಭಾಳ ಹುಷಾರಾಗಿರಬೇಕು. ಸಾಲ ಕೊಡೋಕ್ಕೆ ಮಾತ್ರ ಹೋಗಬಾರ್ದು. ಸಾಲ ಕೊಟ್ಟಿದ್ದು ಬರೋದಿಲ್ಲ ಅಂತಲೇ ಕೊಡಬೇಕು. ಮತ್ತು ಯಾರು ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದೀರಿ ಅಂಥವರಿಗೆ ಸಂಪಾದನೆ ಉತ್ತಮವಾಗಿ ಆಗ್ತದೆ, ಏನು ತೊಂದರೆ ಇಲ್ಲ. ತಮ್ಮ ವ್ಯಾಪಾರದಲ್ಲಿ ತಮ್ಮ ಲಾಭ ಚೆನ್ನಾಗಿರ್ತದೆ. ಮತ್ತು ಸ್ವತಂತ್ರವಾಗಿ ಬದುಕಬೇಕಂತ ನೀವು ಪ್ರಯತ್ನ ಮಾಡ್ತೀರಿ, ಅದು ಅನುಕೂಲ ಮಾಡಿಕೊಡ್ತಾನೆ ಭಗವಂತ. ಯಾವ ರೀತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಆದರೆ ಹೀಗೇ ಇರಬೇಕು ಅಂತ ಹಠ ಮಾಡೋಕ್ಕೆ ಹೋಗಬೇಡಿ. ಜೀವನದಲ್ಲಿ ನಾನು ಹೀಗೆ ಬರಬೇಕು, ತಲೆ ಭಕ್ತಲ್ಲ, ನಾನು ಯಾವ ರೀತಿ ಹೀಗೆ ಇರ್ತೀನಿ ಅಂದರೆ ಭಾಳ ತೊಂದರೆಗಳಿಗೆ ಈಡಾಗ್ತೀರಿ. ಅದನ್ನು ಹಠ ಮಾರತನ ಬಿಡಬೇಕಾಗ್ತದೆ. ಮತ್ತು ಸ್ವಲ್ಪ ದುಷ್ಟ ಸಹವಾಸ ಮಾಡ್ಕೊಂಬಿಡ್ತೀರಿ. ಈ ತಿಂಗಳಲ್ಲಿ ಅಯೋಗ್ಯ ಸಂಘ ಮಾಡ್ಕೊಂಬಿಡ್ತೀರಿ, ನೀಚ ಸಂಘ ಮಾಡ್ಕೊತೀರಿ. ಅವರಿಂದ ಭಾಳ ನೋವು ಅನುಭವಿಸ್ತೀರಿ. ಇವೆಲ್ಲ ನೆಗೆಟಿವ್ ಇದ್ದವು, ಇವೆಲ್ಲ ಬಿಟ್ಟುಬಿಡಬೇಕು. ನಿಮ್ಮ ಅಭಿವೃದ್ಧಿಗೆ, ನಿಮ್ಮ ಕೆಲಸಕ್ಕೆ ಏನು ಹೇಳ್ತೀರೋ ಅದು ಮಾತ್ರ ಯೂಸ್ ಮಾಡಿಕೊಡ್ರಿ. ದುಷ್ಟ ಸಹವಾಸಗಳು ಮಾತ್ರ ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಹೋದರೆ ನೋವು ಅನುಭವಿಸೋಕ್ಕೆ ಸಿದ್ಧವಾಗಿರಬೇಕು. ಯಾಕೆಂದರೆ ತುಲಾರಾಶಿಯವರಿಗೆ ಗುರುಬಲ ಭಾಳ ಕಡಿಮೆ ಆಗ್ತದೆ. ತುಲಾರಾಶಿ ಗುರುಬಲ ಮುಂದೆ ಕೊಟ್ಟೋಗ್ತದೆ. ಇನ್ನದು ಕಷ್ಟ ದಿನಗಳು ಕೆಲವಿರ್ತದೆ. ಅಂದರೆ ನೀವೇ ಮಾಡ್ಕೊಳ್ತಕ್ಕಂಥದ್ದು. ಯಾಕೆ ನಿಮಗೆ ತೊಂದರೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀವೇ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀರಿ. ಅದು ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕೆ ಗುರು ಮುಂದೆ ಕೊಟ್ಟೋಗ್ತಾ ಇದ್ದಾನೆ. ಮತ್ತು ಉದ್ಯೋಗದಲ್ಲಿ ಮತ್ತು ವ್ಯಾಪಾರಗಳಲ್ಲಿ ಆಗಾಗ ಸ್ವಲ್ಪ ಕಲಹ ಮಾಡ್ಕೊಂಡ್ಬಿಡ್ತೀರಿ. ಉದ್ಯೋಗದಲ್ಲಿ ಏನೋ ಮಾತಾಡ್ಬಿಡ್ತಾರೆ. ಹಿರಿಯ ಅಧಿಕಾರಿಗಳ ಜೊತೆ ಕೇರ್ಫುಲ್ಲಾಗಿ ಮಾತಾಡಬೇಕು. ರಫ್ ಮಾತಾಡೋಕ್ಕೆ ಹೋಗಬಾರ್ದು. ವ್ಯಾಪಾರದಲ್ಲಿ ತಮಗೆ ಎಷ್ಟು ಲಾಭ ಅಷ್ಟೇ ಲಾಭಕ್ಕೆ ಹೋಗಬೇಕು. ದುರಾಸೆ ಪಡಬಾರ್ದು ವ್ಯಾಪಾರಗಳಲ್ಲಿ. ಯಾಕೆ ದೇವ್ರು ಕೊಟ್ಟಷ್ಟೇ ತೊಗೋಬೇಕು. ಆ ಯೋಗ ಇದೆ, ನಿಮಗೇನು ಲಾಸ್ ಆಗೋದಿಲ್ಲ. ಆದರೆ ದುರಾಸೆ ಬಿದ್ದರೆ ತೊಂದರೆಗಳಾಗ್ತದೆ. ಮತ್ತು ವ್ಯಾಪಾರದಲ್ಲಿ ಇವತ್ತು ಆಗಿಲ್ವಾ, ವೆಯ್ಟ್ ಮಾಡಿ, ನಾಳೆ ವ್ಯಾಪಾರ ಆಗುತ್ತೆ. ತಾಳ್ಮೆ ಇರಲಿ ಸ್ವಲ್ಪ. ಆಗಿಲ್ಲಪ್ಪ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದಿನ ಬಿಟ್ಟು ಒಂದಿನ ವ್ಯಾಪಾರ ಆಗ್ತದೆ. ದಿನ ವ್ಯಾಪಾರ ಆಗೋದು ಭಾಳ ಕಡಿಮೆ. ಯಾಕೆಂದರೆ ಗುರು ಮುಂದೆ ಕೊಟ್ಟೋಗಿರ್ತಾನೆ. ಹಾಗಾಗಿ ತಾಳ್ಮೆಯಿಂದ ವ್ಯಾಪಾರ ಮಾಡಿ. ಮತ್ತು ನಿಮ್ಮ ಪತ್ನಿ ಅಥವಾ ಪತಿಯ ಒಂದು ಸಂಪಾದನೆ ಸಹ ಇಂಪ್ರೂವ್ಮೆಂಟ್ ಆಗ್ತದೆ. ಯಾರೇ ಗಂಡ ಹೆಂಡತಿ ಇರ್ತೀವಿ, ಬಿಸ್ನೆಸ್ ಮಾಡ್ತೀರಿ, ವ್ಯವಹಾರ ಮಾಡ್ತೀರಿ, ಅವ್ರಿಗೆ ಇಂಪ್ರೂವ್ಮೆಂಟ್ ಆಗ್ತದೆ. ನಿಧಾನಕ್ಕೆ ಇಂಪ್ರೂವ್ಮೆಂಟ್ ಆಗುವಂಥ ಚಾನ್ಸಸ್ಸು. ಸಾಲದ ವ್ಯವಹಾರ ಮತ್ತು ಶೂರಿಟಿ ವ್ಯವಹಾರದಲ್ಲಿ ಯಾವುದೇ ಕಾರಣಕ್ಕೂ ಹೋಗಬಾರದು. ಯಾಕೆಂದ್ರೆ ಭಾಳ ಎಚ್ಚರವಾಗಿರಿ. ಗುರುಬಲ ಹೊಟ್ಟೋಗ್ತಾ ಇದೀಗ. ಯಾವುದೇ ಕಾರಣಕ್ಕೂ ಅಲ್ಲಿ ನಿಮಗೆ ಲಾಭ ಆಗೋ ಚಾನ್ಸ್ ಇಲ್ಲ, ತೊಂದರೆಗಳಾಗುವಂಥ ಚಾನ್ಸಸ್ ಭಾಳ ಜಾಸ್ತಿ ಇದೆ. ಮಕ್ಕಳಿಗಾಗಿ ಹಾಗೂ ಧರ್ಮದ ಕೆಲಸಗಳು ಸ್ವಲ್ಪ ಹಣ ಖರ್ಚಾಗ್ತದೆ. ಅದು ಒಳ್ಳೆಯದು, ಏನು ತೊಂದರೆ ಇಲ್ಲ. ಅದು ಅನುಕೂಲ ಆಗ್ತದೆ. ಮಕ್ಕಳ ಅಭಿವೃದ್ಧಿಗೆ, ಧರ್ಮ ಕಾರ್ಯಗಳಿಗೆ ಆಗ್ತದೆ. ಅದು ಅನುಕೂಲ, ತೊಂದರೆ ಇಲ್ಲ. ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗಿ ವಾತಾವರಣ, ವಿದ್ಯೆಗೆ ಭಾಳ ಅನುಕೂಲವಾಗ್ತದೆ. ಪ್ರಯತ್ನ ಮಾಡ್ಬೋದು. ಮನೆಯಲ್ಲಿ ವಿಶೇಷವಾಗಿ ಶುಭ ಕಾರ್ಯಗಳಾಗುವಂಥ ಚೆನ್ನಾಗಿದೆ. ನೋಡಿ, ಗುರುಬಲ ಇಲ್ಲ ಅಂದ್ರೂ ಶುಭ ಕಾರ್ಯಗಳಾಗ್ತದೆ ಮನೆಯೊಳಗೆ. ಕಾರಣ ಪವರ್ ಅಷ್ಟು ಚೆನ್ನಾಗಿದೆ.
ಶುಕ್ರನ ಅನುಗ್ರಹ ಚೆನ್ನಾಗಿರ್ತದೆ. ಹಾಗಾಗಿ ಶುಭ ಕಾರ್ಯಗಳು ಮನೆಯಲ್ಲಿ ಅನುಕೂಲವಾಗ್ತದೆ. ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕಾದ್ದು. ಸ್ವಲ್ಪ ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ ಇರ್ತದೆ. ಹೊಟ್ಟೆಗೆ ಸಂಬಂಧಪಟ್ಟಿದ್ದ ರೋಗಗಳು ಬರೋ ಚಾನ್ಸ್ ಇರ್ತದೆ. ಹೆಲ್ತ್ ವೈಸ್ ಭಾಳ ಕೇರ್ಫುಲ್ಲವಾಗಿರಬೇಕು. ಈ ತಿಂಗಳಲ್ಲಿ ಸಣ್ಣ ಪ್ರಯತ್ನ ಮಾಡಿದ್ರೂ ದೊಡ್ಡ ರೀತಿಯಲ್ಲಿ ಅನುಕೂಲ ಆಗ್ತದೆ. ಸಣ್ಣ ಸಣ್ಣ ಕೆಲಸ ಮಾಡ್ತೀವಿ, ವ್ಯವಹಾರ ಬಿಸ್ನೆಸ್ ಮಾಡ್ತೀವಿ ಅಂದರೂ ಅಪಾರವಾಗಿ ಅನುಕೂಲ ಆಗ್ತದೆ ನಿಮ್ಮ ಕೆಲಸಗಳು ಮಾತ್ರ. ಸೊ ಅದರಿಂದ ಒಳ್ಳೆ ಪ್ರಯತ್ನವನ್ನು ಮಾಡಿ ಅನುಕೂಲವಾಗ್ತದೆ. ಸಾರ್ವಜನಿಕರಲ್ಲಿ ಸ್ವಲ್ಪ ಬೆರೀರಿ, ಜನಗಳು ತಿಳ್ಕೊಂಡ್ರೆ ಎಲ್ಲರೂ ನಿಮ್ಮ ಮಾತು, ನೀತಿ, ಗೌರವ ಎಲ್ಲ ತಿಳ್ಕೋಬೇಕು. ಹೊರಗಡೆ ಬಂದು ಪ್ರಪಂಚವನ್ನು ತಿಳಿಯಬೇಕು. ನಿಮ್ಮ ಹಠಮಾರ್ತನ ಇರಬಾರ್ದು. ಸೊ ಎಲ್ಲರಲ್ಲೂ ಒಂದಾಗಿ ಕೂತು ಏನು ಕೆಲಸ ಮಾಡ್ತೀರಿ, ಒಳ್ಳೆ ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ. ಹಾಗಾಗಿ ತುಲಾರಾಶಿಯವರು ಈ ತಿಂಗಳಲ್ಲಿ ನೀವು ವಿಶೇಷವಾಗಿ ಒಂದು ಶುಕ್ರರ ಆರಾಧನೆ ಮಾಡುವಂತಹದ್ದು ಬಹಳ ಒಳ್ಳೆಯ ಫಲ. ಮತ್ತು ದುರ್ಗಾ ಪೂಜೆ ಮಾಡುವಂತಹದ್ದು, ದುರ್ಗಾ ಮಂತ್ರವನ್ನು ಜಪ ಮಾಡುವಂತಹದ್ದು, ದುರ್ಗಾದೇವಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡುವಂತಹದ್ದು ಮತ್ತು ಅರಿಶಿಣ ಕುಂಕುಮ ಅಭಿಷೇಕ ಮಾಡುವಂಥ ದುರ್ಗಾದೇವಿ ಇವೆಲ್ಲ ಮಾಡಿದ್ರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಆರೋಗ್ಯದಲ್ಲಿ ಭಾಳ ಶ್ರೇಯಸ್ಸನ್ನು ನೋಡ್ಬೋದು. ದುರ್ಗಾ ಮಂತ್ರ ಭಾಳ ವಿಶೇಷ. ದುರ್ಗಾಯೇ ನಮಃ ಈ ಮಂತ್ರವನ್ನು ಚೆನ್ನಾಗಿ ಜಪ ಮಾಡಿ ಭಾಳ ಅನುಕೂಲವಾಗ್ತದೆ. ನಮಸ್ಕಾರಗಳು.